ಒಂದಿನ ಚುಂಗಿ ಮತ್ತೆ ಮುಂಗಿ ಕಳ್ತನ ಮಾಡ್ಬೇಕು ಅಂತ ಅರಮನೆಗೆ ನುಗ್ಗಿದ್ರು. ಇವತ್ತಂತೂ ನಾವು ದೊಡ್ಡ ಕೆಲ್ಸಕ್ಕೆ ಕೈ ಹಾಕ್ತೀವಿ. ಈ ಚಿಕ್ಕ ಚಿಕ್ಕ ಕೈಗಳಲ್ಲಿ ದೊಡ್ಡ ಕೆಲಸ ಹೆಂಗಣ್ಣ ಮಾಡೋದು? ಹೀಗೆ ಯಾರದು? ಸೈನಿಕರೇ, ನನ್ನ ಕೊಠಡಿಗೆ ಯಾರೋ ಬಂದಿದ್ದಾರೆ ನೋಡಿ. ಯುವರಾಜರ ಕೊಠಡಿಯಲ್ಲಿ ಕಳ್ಳತನನ? ಎಂತ ಕಳ್ತನ? ನಾವಂತೂ ಯುವರಾಜರಿಗೆ ಕತೆ ಹೇಳೋದಿಕ್ ಬಂದಿದ್ವಿ ಅಲ್ವಾ ಮುಂಗಿ? ಕಥೆನಾ? ಹಾ, ಯುವರಾಜರಿಗೆ ಕತೆ ಹೇಳುವಂತ ಎಷ್ಟೋ ವರ್ಷಗಳ ನಮ್ಮ ಕನಸು ಇವತ್ತು ನನಸಾಗ್ತಿದೆ. ನಮ್ಗೆ ಸುಳ್ಳು ಹೇಳ್ತೀರಾ? ಇಷ್ಟೊತ್ನಲ್ಲಿ ಕತೆ ಹೇಳೋದಿಕ್ಕೆ ಯಾರಾದ್ರೂ ಕಿಟಕಿಯಿಂದ ಬರ್ತಾರಾ? ಹಗ್ಲೊತ್ತು ಬರೋದಿಕ್ಕೆ ಬಾಗ್ಲಿಂದ ಬಿಡೋಲ್ಲ ನೀವು, ಮತ್ತೆ ರಾತ್ರಿ ಹೊತ್ತು ಕಿಟಕಿಯಿಂದ. ಯುವರಾಜರೇ, ಇದು ಅನ್ಯಾಯ ಅಲ್ವಾ? ನಾವು ಕಥೆಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನಿನ್ ಕಥೆನ ಹೇಳು. ಕೆಲವು ವರ್ಷಗಳ ಹಿಂದೆ ನಿಮ್ಮ ಹಾಗೇನೆ ಒಬ್ಬ ಒಳ್ಳೆ ಯುವರಾಜ ಇದ್ದ. ವಿಜಯನಗರದ ಯುವರಾಜನಿಗೆ ಕಥೆ ಕೇಳೋದು ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು. ಅವನ್ ಯಾವಾಗ್ಲೂ ಎಲ್ ಬೇಕಾದ್ರೂ ಕತೆ ಕೇಳೋದಿಕ್ಕೆ ತಯಾರಾಗ್ತಿದ್ದ. ವಾ ವಾ, ಕಥೆ ಅಂತೂ ಅದ್ಭುತವಾಗಿತ್ತು. ಇಷ್ಟು ರಾತ್ರಿ ಹೊತ್ತಲ್ಲಿ ನಾನ್ ನಿನಗೆ ಏನ್ ಬಹುಮಾನ ಕೊಡ್ಲಿ? ಈ ಸರ ಕೊಡ್ಬೋದಲ್ಲ ಯುವರಾಜರೇ? ಕೇವಲ ಈ ಸರ ಯಾಕೆ? ನೀನ್ ಇಲ್ಲಿಂದ ಏನ್ ಬೇಕೋ ಅದನ್ನ ತಗೊಂಡು ಹೋಗ್ಬಹುದು. ನಾವಂತೂ ಅದ್ಭುತನೇ ಮಾಡ್ಬಿಟ್ವಿ. ಯುವರಾಜ ಕತೆ ಕೇಳೋ ಅಭ್ಯಾಸದಿಂದ ಎಲ್ರಿಗೂ ಚಿಂತೆ ಆಗಿತ್ತು. ರಾಜ ಮತ್ತೆ ರಾಣಿಗೆ ಅವರ ಮಂತ್ರಿ ಸಾರಂಗ ಒಂದು ಸಲಹೆ ಕೊಟ್ಟ. ಮಹಾರಾಜ್ರೆ, ನಾವ್ ಯಾಕೆ ಯುವರಾಜರ ಗಮನನ ಕತೆ ಕಡೆಯಿಂದ ಜವಾಬ್ದಾರಿಗಳನ್ನ ಕೊಟ್ಟು ದೂರ ಮಾಡಬಾರ್ದು? ಇದರಿಂದ ಅವರ ಗಮನ ಕೂಡ ಬೇರೆ ಕಡೆ ಹೋಗುತ್ತೆ, ಮತ್ತೆ ಕತೆ ಕೇಳೋ ಅಭ್ಯಾಸ ಕೂಡ ಕಡಿಮೆ ಆಗತ್ತೆ. ಇದಂತೂ ಒಳ್ಳೆ ಉಪಾಯನೇ ಸಾರಂಗ. ದರ್ಬಾರ್ನಲ್ಲಿ ನಾಳೆಯಿಂದ ಜನಗಳ ಸಮಸ್ಯೆನ ಯುವರಾಜನೇ ನೋಡ್ಕೊಳ್ತಾನೆ. ಶುರು ಮಾಡ್ಕೊಳ್ಳಿ. ಯುವರಾಜ, ಉಡಂಕ ನನ್ನ ತರಕಾರಿ ತಗೊಂಡು ಅದಕ್ಕೆ ದುಡ್ಡನ್ನೇ ಕೊಡ್ತಾ ಇಲ್ಲ ಇವಾಗ. ಅಯ್ಯೋ, ಸುಳ್ಳು ಹೇಳ್ತಿದ್ದಾಳೆ ಯುವರಾಜ ಇವಳು. ನಾನ್ ಏನೇ ನಿರ್ಧಾರ ತಗೋಬೇಕು ಅಂದ್ರು ಕಥೆ ಪೂರ್ತಿ ಕೇಳದ್ಮೇಲೆ ತಗೊಳ್ಳೋದು. ಏನೋ ಕಥೆನಾ? ಆದ್ರೆ ನಾವಂತೂ ಇಲ್ಲಿ ನಮ್ಮ ಸಮಸ್ಯೆ ಹೇಳೋದಿಕ್ ಬಂದಿತ್ತು. ನನ್ನ ದುಡ್ಡಿನ ಮೇಲಾಣೆ. ಇವರನ್ನ ಈಗ್ಲೇ ಕಾರಾಗೃಹಕ್ಕೆ ಹಾಕಿ. ನಾನ್ ನನ್ನ ಸಮಸ್ಯೆ ಹೇಳೋದಿಕ್ ಬಂದಿದ್ದೀನಿ ಯುವರಾಜರೇ. ಕಥೆ ತಂದಿದ್ಯೋ ಇಲ್ವೋ? ಕಥೆನಾ? ಯುವರಾಜರೇ, ನಾವ್ ಯಾವ ತಪ್ಪು ಮಾಡಿಲ್ಲ. ಯುವರಾಜ ಕಷ್ಟಗಳು ಕೇಳೋದಿಕ್ಕಲ್ಲ, ಕತೆಗಳು ಕೇಳೋದಿಕ್ಕೆ ಕೂತಿದ್ದ ಅಲ್ಲಿ. ಸಾರಂಗನ ಈ ಉಪಾಯ ಕೂಡ ಕೆಲ್ಸಕ್ ಬರ್ಲಿಲ್ಲ. ಅದು ಅಲ್ದೆ ಒಂದು ಹೊಸ ಸಮಸ್ಯೆ ಶುರು ಆಯ್ತು. ಯುವರಾಜ ಒಂದು ನಿರ್ಧಾರ ಮಾಡ್ದ. ಇನ್ಮೇಲೆ ಅವನು ದರ್ಬಾರ್ನಲ್ಲಿ ಕತೆ ಕೇಳ್ತಾನೆ ಅಂತ. ಇಷ್ಟ ಆದ್ರೆ ಅವನು ಅವ್ರಿಗೆ ಬಹುಮಾನನೂ ಕೊಡ್ತಾನೆ ಅಂತ. ಅದಾದ್ಮೇಲೆ ಮಾರನೇ ದಿನಾನೇ ಯುವರಾಜನಿಗೆ ಕತೆ ಹೇಳೋದಿಕ್ಕೆ ಮತ್ತೆ ಅವನಿಂದ ಬಹುಮಾನ ಪಡ್ಕೊಳ್ಳೋದಿಕ್ಕೆ ಆ ಊರಿನ ಜನ ಎಲ್ಲ ಬಂದಿದ್ರು. ಕೆಲವೊಬ್ರು ಮಾಟ ಮಂತ್ರ ಕತೆ ಹೇಳಿ ಬಹುಮಾನ ಪಡ್ಕೋತಿದ್ರು. ಇನ್ ಕೆಲವರು ದೆವ್ವದ ಕತೆ ಹೇಳಿ ಪಡ್ಕೋತಿದ್ರು. ಕತೆ ಕೇಳೋ ಈ ಹವ್ಯಾಸ ತುಂಬಾ ದಿನ ನಡೀಲಿಲ್ಲ. ಜನಗಳ ಹತ್ರ ಕಥೆಗಳೇ ಮುಗ್ದೋಗ್ಬಿಟ್ಟಿತ್ತು. ಆಗ ಅವರು ಹಳೇ ಕಥೆಗಳನ್ನೇ ಹೊಸ ರೀತಿಲಿ ಹೇಳೋದಿಕ್ಕೆ ಶುರು ಮಾಡ್ಕೊಂಡ್ರು. ಈ ಕಥೆನ ನೀನು ಮುಂಚೆನೆ ಹೇಳಿದ್ಯಾ ತಾನೇ? ಸೈನಿಕರೇ, ಇವನನ್ನ ಕಾರಾಗೃಹಕ್ಕೆ ಹಾಕಿ. ನಡಿ. ಈ ಕಥೆನೂ ಕೇಳಿದಿನಲ್ಲ. ಸೈನಿಕರೇ, ಎಲ್ರೂ ಬಂದು ಹೇಳಿದ ಕಥೆನೆ ಯಾಕೆ ಹೇಳ್ತಿದ್ದಾರೆ? ನೀವು ನನ್ನನ್ನ ಕರೆದ್ರ ಯುವರಾಜರೇ? ಮಂತ್ರಿಗಳೇ, ಏನಾಗಿದೆ ಈ ಜನಗಳಿಗೆ? ಯಾರಾದ್ರೂ ಬಂದು ಹೇಳಿರೋ ಕಥೆಗಳನ್ನೇ ಹೇಳ್ತಿದ್ದಾರೆ ಅಥವಾ ಇನ್ನೊಬ್ಬ ಬಂದು ಚಿಕ್ಕ ಕಥೆನ ಹೇಳ್ತಾನೆ? ನಾನು ದೊಡ್ಡ ಕಥೆನ ಕೇಳಬೇಕು. ಅದು ಎಷ್ಟೇ ತಿಂಗಳಾದ್ರೂ ಮುಗಿಲೇಬಾರ್ದು. ಅಂಥ ಕಥೆನ ಯಾರು ಕೇಳಿಸ್ತಾರೋ ಅವರಿಗೆ ಅರ್ಧ ರಾಜ್ಯವನ್ನೇ ಕೊಟ್ಬಿಡ್ತೀನಿ. ಈ ಸುದ್ದಿನ ಎಲ್ರಿಗೂ ತಲುಪಿಸ್ಬಿಡಿ. ಕಥೆ ಹೇಳಿ ಬಹುಮಾನ ತಗೊಳ್ಳೋದೇನೋ ಸರಿ ಇತ್ತು.
ಆದ್ರೆ ಕತೆ ಕೇಳಿ ಅರ್ಧ ರಾಜ್ಯನೇ ಕೊಡೋದು ಅಂದ್ರೆ ಯಾಕೋ ಸಮಸ್ಯೆ ತುಂಬಾ ದೊಡ್ಡದಾಗ್ತಾನೇ ಇತ್ತು. ಸಾರಂಗ ಯುವರಾಜನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ನಿರ್ಧಾರ ಮಾಡ್ದ. ಊರಿಗೆ ಉಪಕಾರಿ ಆದ್ರೂ ಮನೆಗೆ ಮಾರಿ ಅನ್ನೋ ಗಾದೆ ಮಾತಿದೆ. ಮಾತು ಆಡಿದರೆ ಹೋಯ್ತು, ಕತೆ ಹೇಳಿದರೆ ಮುಗೀತು. ಹೋಗಿ ಯುವರಾಜನಿಗೆ ಹೇಳಿ ನಾನು ಅವ್ರಿಗೆ ದೊಡ್ಡ ಕತೆ ಹೇಳಕ್ ಬಂದಿದ್ದೀನಿ ಅಂತ. ಯುವರಾಜ್ರೆ, ನಿಮಗೋಸ್ಕರ ಒಂದು ದೊಡ್ಡ ಕತೆ ಇದೆ. ದೊಡ್ಡ ಕಥೆನಾ? ನಿಮ್ಮ ಪರಿಚಯ ತಿಳಿಸಿ ಮಹಾಶಯರೇ. ನನ್ನ ಪರಿಚಯನ ಮಾಡ್ಕೊಡೋದಿಕ್ ಶುರು ಮಾಡಿದ್ರೆ ನಾನು ಯಾವ ಕತೆ ಹೇಳೋದು? ನಾನು ಹೇಳೋ ಕತೆನ ನೀವು ನನ್ನ ಪರಿಚಯ ಅಂತಾನೆ ಕೇಳಿಸ್ಕೊಳ್ಳಿ. ಹಾಗಾದ್ರೆ ಶುರು ಮಾಡಿ. ತುಂಬಾ ವರ್ಷಗಳ ಹಿಂದಿನ ಮಾತು. ಒಬ್ಬ ರೈತನ ಕಷ್ಟ ಫಲ ಕೊಡ್ತು. ಅವನ ಹೊಲದಲ್ಲಿ ಕಬ್ಬಿನ ಬೆಳೆ ತುಂಬಾ ಚೆನ್ನಾಗಿ ಬಂದಿತ್ತು. ಕಬ್ಬಿಂದ ಬಂದಿರೋ ಸಕ್ಕರೆಯನ್ನ ಚೀಲಗಳಲ್ಲಿ ತುಂಬಿ ಏನೋ ತೊಂದರೆ ಆಗದೆ ಇರೋ ಹಾಗೆ ಅದನ್ನೆಲ್ಲ ಒಂದು ಕೊಠಡಿಯಲ್ಲಿ ಇಟ್ಟ. ಮತ್ತೆ ಕೊಠಡಿಯಲ್ಲಿ ಯಾರಿದ್ರು ಹೇಳಿ? ಯಾರಿದ್ರು? ಇರುವೆಗಳ ರಾಜ. ಸಕ್ಕರೆ ರಾಶಿ ಅವನ ಮುಂದೆ ಇತ್ತು, ಹಸಿವು ಅವನ ಒಳಗಡೆ ಇತ್ತು. ಅವನು ಸಕ್ಕರೆಯ ಒಂದು ಕಾಳನ್ನ ಎತ್ಕೊಂಡು ಅಲ್ಲಿಂದ ಹೊರಟೋದ. ಮತ್ತೆ ಇನ್ನೊಬ್ಬ ಬಂದ. ಕಥೆ ಕೇಳ್ತಾ ಕೇಳ್ತಾ ರಾತ್ರಿ ಆಗೋಯ್ತು. ಆದ್ರೆ ಸಾರಂಗ ತನ್ನ ಕತೆನ ಹೇಳ್ತಾನೇ ಹೋಗ್ತಿದ್ದ. ಮತ್ತೆ ಅವನು ಬಚ್ಚಿಟ್ಕೊಂಡು, ಯಾರು ಬಚ್ಚಿಟ್ಕೊಂಡಿದ್ದ? ಇರುವೆ. ಅದು ಕೂಡ ಒಂದು ಕಾಳನ್ನ ಎತ್ಕೊಂಡು ಹೋಯ್ತು. ಹೀಗೆ ಕತೆ ಕೇಳ್ತಾ ಕೇಳ್ತಾ 2 ದಿನಗಳು ಕಳೀತು. ಆದ್ರೆ ಸಾರಂಗನ ಕತೆ ಮುಗಿತಾನೇ ಇರ್ಲಿಲ್ಲ. ಹಾಗೆ ಓಡ್ತಾ ಓಡ್ತಾ ಇನ್ನೊಬ್ಬ ಬಂದ. ಯಾರು? ಇರುವೆ. 2 ದಿನ ಆಯ್ತು. ಕೆಲವು ಇರುವೆಗಳು ಬಚ್ಚಿಟ್ಕೊಂಡು ಕೆಲವು ಇರುವೆಗಳು ಓಡ್ತಾ ಬರ್ತಿವೆ. ಮುಂದೇನಾಗುತ್ತೆ? ಆ ರೈತನ ಕಥೆ ಏನು? ಓ, ಅವನು ಮತ್ತೆ ಬಂದ. ಯಾರು? ರೈತಾನ? ಅಲ್ಲ, ಅವನೇ ಇರುವೆಗಳ ರಾಜ. ಮೊದಲನೇ ಕಾಳು ತಗೊಂಡೋಗಿದ್ನಲ್ಲ ಅವನು. ಅವ್ನ್ ಮತ್ತೆ ಕಾಳು ತಗೊಂಡು ಹೋಗ್ತಾನ? ಹಾ, ಇರುವೆಗಳು ಇದ್ನೇ ಅಲ್ವಾ ಮಾಡೋದು. ಸಾಕು, ಈಗ ನಿಮ್ ಕಥೆ ನಿಲ್ಸಿ. ನನ್ಗಿನ್ ಯಾವ ಕಥೆನೂ ಕೇಳಬೇಕಾಗಿಲ್ಲ. ನೀವ್ ಹೇಳ್ದಂಗೆ ಆಗ್ಲಿ ಯುವರಾಜ್ರೆ, ಆದ್ರೆ ನನ್ನ ಕತೆ ಇನ್ನೂ ಪೂರ್ತಿ ಆಗಿಲ್ಲ. ಕತೆ ಕೇಳೋದಿಕ್ಕೆ ನೀವು ಹಿಂಜರಿತಾ ಇದ್ದೀರಾ. ಅಂದ್ರೆ ಇದ್ರಲ್ಲಿ ನಾನು ಗೆದ್ದೆ. ಆದ್ರಿಂದ ನೀವು ನಿಮ್ಮ ರಾಜ್ಯದಲ್ಲಿ ಅರ್ಧ ರಾಜ್ಯನ ನನಗ್ ಕೊಡ್ಬೇಕು. ಯುವರಾಜನ್ಗೆ ಸ್ವಲ್ಪನೂ ಅರಿವಿರ್ಲಿಲ್ಲ. ಅವನ್ಗಿರೋ ಕತೆ ಕೇಳೋ ಹವ್ಯಾಸದಿಂದ ಇಷ್ಟೆಲ್ಲ ತೊಂದ್ರೆ ಆಗತ್ತೆ ಅಂತ. ಅವನು ತನ್ನ ಅರ್ಧ ರಾಜ್ಯವನ್ನು ಬಿಟ್ಕೊಡ್ಬೇಕಾಗತ್ತೆ ಅನ್ನೋದನ್ನ. ಆದ್ರೆ ಅವ್ರು ಕೊಟ್ಟಿರೋ ಮಾತನ್ನ ಅವ್ರು ಉಳಿಸ್ಕೊಳ್ಳೇಬೇಕಾಗಿತ್ತು. ಮಹಾಮಂತ್ರಿ ನೀವು? ಮಂತ್ರಿಗಳೇ, ನೀವ್ ಇದನ್ನೆಲ್ಲ ಅರ್ಧ ರಾಜ್ಯ ಪಡ್ಕೊಳ್ಳೋಕೋಸ್ಕರ ಮಾಡಿದ್ದ? ಇಲ್ಲ ಯುವರಾಜ, ರಾಜ್ಯ ಬೇರೆಯವ್ರ ಕೈಗೆ ಹೋಗ್ದಂಗೆ ಕಾಪಾಡಿದ್ದು. ನನ್ನನ್ನ ಕ್ಷಮಿಸ್ಬಿಡಿ ಮಹಾಮಂತ್ರಿಗಳೇ. If you like this video, subscribe to our channel Murthy Media.